ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 18. ಮೈತ್ರೇಯ ಉವಾಚ ಕೃತಂ ತ್ರೇತಾ ದ್ವಾಪರಂ ಚ ಕಲಿಶ್ಚೇತಿ ಚತುರ್ಯುಗಂ ದಿವ್ಯೈರ್ದ್ವಾದಶಭಿರ್ವಶೈ ಸಾವಧಾನಂ ನಿರೂಪಿತಂ. ಅನುವಾದ. ಮೈತ್ರೇಯರು ಹೇಳಿದರು, ಹೇ ವಿದುರನೇ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳೆಂಬ 4 ಯುಗಗಳಿವೆ. ಇವೆಲ್ಲವೂ ಒಟ್ಟು ಸೇರಿದರೆ ದೇವತೆಗಳ 12,000 ವರ್ಷಗಳಿಗೆ ಸಮಾನವಾಗುತ್ತದೆ. ಶ್ಲೋಕ 19. ಚತ್ವಾರಿ ತ್ರೀಣಿ ದ್ವೇ ಚೈಕಂ ಕೃತಾದಿಷು ಯಥಾಕ್ರಮಂ ಸಂಖ್ಯಾತಾನಿ ಸಹಸ್ರಾಣಿ ದ್ವಿಗುಣಾನಿ ಶತಾನಿ ಚ. ಅನುವಾದ. ಸತ್ಯಯುಗದ ಕಾಲವು ದೇವತೆಗಳ 4,800 ವರ್ಷಗಳಿಗೆ ಸಮಾನ. ತ್ರೇತಾಯುಗದ ಕಾಲವು ದೇವತೆಗಳ 3,600 ವರ್ಷಗಳಿಗೆ ಸಮ. ದ್ವಾಪರ ಯುಗದ ಕಾಲವು ದೇವತೆಗಳ 2,400 ವರ್ಷಗಳಿಗೆ ಸಮ. ಹಾಗೂ ಕಲಿಯುಗವು ದೇವತೆಗಳ 1,200 ವರ್ಷಗಳಿಗೆ ಸಮ. ಶ್ಲೋಕ 20. ಸಂಧ್ಯಾ ಸಂಧ್ಯಾಂಶಯೋರಂತರ್ಯ ಕಾಲ ಶತಸಂಖ್ಯಯೋಃ ತಮೇವಾಹುರ್ಯುಗಂ ತಜ್ಞಾಯತ್ರ ಧರ್ಮೋ ವಿಧೀಯತೆ. ಅನುವಾದ. ಮೇಲೆ ಹೇಳಿದಂತೆ ಪ್ರತಿಯೊಂದು ಯುಗಕ್ಕೆ ಮುಂಚಿನ ಮತ್ತು ನಂತರದ ಸಂಧಿ ಕಾಲಾವಧಿಯು ಕೆಲವು 100 ವರ್ಷಗಳಾಗಿದ್ದು ಅದನ್ನು ಯುಗ ಸಂಧ್ಯಗಳು ಅಥವಾ 2 ಯುಗಗಳ ಕೊಂಡಿಗಳು ಎಂದು ತಜ್ಞ ಖಗೋಳ ಶಾಸ್ತ್ರಜ್ಞರ ಪ್ರಕಾರ ಕರೆಯಲಾಗಿದೆ. ಆ ಕಾಲಾವಧಿಗಳಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನೂ ನಡೆಸಲಾಗುತ್ತದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರರು ಕೇಳ್ತಾರೆ, ನನಗೆ ಪಿತೃಲೋಕ, ಸ್ವರ್ಗಲೋಕ, ಮನುಷ್ಯಲೋಕ ಇದರಲ್ಲಿ ವಾಸ ಮಾಡುವಂಥ ನಿವಾಸಿಗಳ ಆಯಸ್ ಎಷ್ಟು ಅಂತ ಗೊತ್ತಾಗಿದೆ. ಈಗ ನಾನು ಕಲ್ಪವ್ಯಾಪ್ತಿಗೆ ಮೀರಿರುವಂತಹ ಮಹಾನ್ ಬುದ್ಧಿವಂತರ ಆಯಸ್ಸಿನ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ಇಷ್ಟ ಆಗಿದೆ, ಅದನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಆಧ್ಯಾತ್ಮ ಶಕ್ತಿ ಸಂಪನ್ನರು, ನೀವು ನಿರಂತರವಾಗಿ ಕಾಲದ ಚಲನೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಅಷ್ಟು ಶಕ್ತಿ ನಿಮ್ಮಲ್ಲಿದೆ. ಆ ಭಗವಂತನ ನಿಯಂತ್ರಕ ರೂಪ ಆ ಕಾಲ ಅನ್ನೋದು ನೀವು ಆತ್ಮ ಸಾಕ್ಷಾತ್ಕಾರ ಪಡೆದಿರೋದ್ರಿಂದ ಯೋಗ ದೃಷ್ಟಿಯ ಶಕ್ತಿಯಿಂದ ನೀವು ಪ್ರತಿಯೊಂದನ್ನು ಕೂಡ ನೋಡಬಹುದು ಅಂತಂದ್ಬಿಟ್ಟು ವಿದುರರು ಹೇಳ್ತಾರೆ. ಆಗ ಮೈತ್ರೇಯರು ಉತ್ತರವನ್ನು ಕೊಡ್ತಾರೆ. ಮೈತ್ರೇಯರು ಹೇಳ್ತಾರೆ, ಹೇ ವಿದುರ, ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗಗಳು ಅನ್ನುವಂಥ 4 ಯುಗಗಳಿದೆ. ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಅಂದರೆ 4 ಯುಗಗಳನ್ನು ಸೇರಿಸಿದ್ರೆ ದೇವತೆಗಳ 12,000 ವರ್ಷಗಳಿಗೆ ಅದು ಸಮಾನವಾಗುತ್ತೆ. ಈಗ ನಮ್ಮ 1 ವರ್ಷ ದೇವತೆಗಳಿಗೆ 1 ದಿನ, ಆಯ್ತಾ? ಅವರ 12,000 ವರ್ಷಗಳು ಅಂತಂದರೆ ಇಲ್ಲಿರುವಂತಹ 4 ಯುಗಗಳು 4 ಯುಗಗಳು ಕಳೆದುವು ಅಂತಂದರೆ ದೇವತೆಗಳ 12,000 ವರ್ಷಗಳಿಗೆ ಅದು ಸಮವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ದೇವತೆಗಳ ವರ್ಷಗಳು ಮಾನವ ಜನಾಂಗದ 360 ವರ್ಷಗಳಿಗೆ ಸಮನಾಗಿರುತ್ತದೆ. ಅಂದ್ರೆ ಏನು? ದೇವತೆಗಳ 1 ವರ್ಷ ನಮ್ಮ 360 ವರ್ಷಗಳಿಗೆ ಸಮ ಅಂತ ಹೇಳ್ತಾ ಇರೋದು. ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸುವಂತೆ ಸಂಧಿಕಾಲದ ಸಮಯವನ್ನು ಒಳಗೊಂಡು 12,000 ದೇವತೆಗಳ ವರ್ಷಗಳನ್ನು ಯುಗ ಸಂಧ್ಯಾ ಎಂದು ಕರೆದಿದೆ. ಇದು ಮೇಲೆ ಹೇಳಿದ 4 ಯುಗಗಳ ಮೊತ್ತವಾಗಿದೆ. ಹೀಗೆ ಮೇಲಿನ 4 ಯುಗಗಳ ಒಟ್ಟು ಅವಧಿ 43,20,000 ವರ್ಷಗಳು. ನೋಡಿ, ದೇವತೆಗಳ ವರ್ಷಗಳು ಮನುಷ್ಯರ 360 ವರ್ಷಗಳಿಗೆ ಸಮವಾಗಿರುತ್ತೆ. ಅಂದರೆ ನಮ್ಮ 1 ವರ್ಷ ಅವ್ರದ್ದು 1 ದಿನ ಆದರೆ ನಮ್ಮ 360 ವರ್ಷ ಅವರ 1 ವರ್ಷವಾಗಿರುತ್ತೆ, ಆಯ್ತಾ? ಇನ್ನು 2 ಯುಗಗಳು ಸೇರುವಂಥ ಒಂದು ಸಂಧಿ ಕಾಲ ಇರುತ್ತಲ್ಲ, ಈಗ ನಾವು ಕೂಡ ಸಾಯಂಕಾಲ ಅಂತ ಹೇಳ್ತೀವಿ. ಅಂದ್ರೆ ಏನು? 2 ಕಾಲಗಳು ಸಂಧಿಯಾಗುವಂಥ, ಅಂದರೆ ಹಗಲು ಮತ್ತೆ ರಾತ್ರಿ ಸಂಧಿಯಾಗುವಂಥ ಸಮಯ. ಅದು ಬೆಳಗಿನ ಜಾವ ಆಗಿರ್ಬೋದು, ಸಾಯಂಕಾಲದಲ್ಲಾಗಿರ್ಬೋದು. ಆ ಸಂಧಿ ಕಾಲದ ಸಮಯ ಇದೆಯಲ್ಲ, ಅದು ತುಂಬ ಶ್ರೇಷ್ಠ. ಅದನ್ನು ಸೇರಿಸ್ಕೊಂಡು 12,000 ದೇವತೆಗಳ ವರ್ಷಗಳನ್ನ ಯುಗ ಸಂಧ್ಯಾ ಅಂತ ಕರೆದಿದ್ದಾರೆ. ಸೊ ಇದು 4 ಯುಗಗಳ ಮೊತ್ತ. ಅಂತಂದ್ರೆ ಏನು? 4 ಯುಗಗಳು ಎಷ್ಟಾಗುತ್ತೆ ಅಂತಂದ್ರೆ 43,20,000 ವರ್ಷಗಳಾಗುತ್ತೆ.
ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ, ಸತ್ಯಯುಗದ ಕಾಲ ದೇವತೆಗಳ 4800 ವರ್ಷ. ಈಗ ಸತ್ಯಯುಗ ಎಷ್ಟು ವರ್ಷಗಳ ಕಾಲ ಇತ್ತು ಅಂತಂದರೆ, ದೇವತೆಗಳ ವರ್ಷ ಇಲ್ಲಿ ಕೊಟ್ಟಿರೋದು 4800 ವರ್ಷ ಅಂತಂದರೆ, ನಮ್ಮ ವರ್ಷಗಳು ಇಂಟು 360 ಹಾಕ್ಕೋಬೇಕಾಗತ್ತೆ ಆಯಿತಾ, ಅದಕ್ಕೆ ಸಮಾನ ಸತ್ಯಯುಗ. ಇನ್ನು ತ್ರೇತಾಯುಗದ ಕಾಲ ಎಷ್ಟು ಅಂತಂದರೆ, ದೇವತೆಗಳ 3600 ವರ್ಷಗಳಿಗೆ ಸಮ. ಅಂದರೆ ಸತ್ಯಯುಗಕ್ಕಿಂತ ತ್ರೇತಾಯುಗ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ದ್ವಾಪರ ಯುಗದ ಕಾಲ ಎಷ್ಟು ಅಂತಂದರೆ, ದೇವತೆಗಳ 2400 ವರ್ಷಗಳಿಗೆ ಸಮ. ಇನ್ನು ಕಲಿಯುಗ ಎಷ್ಟು ಅಂತಂದರೆ, ದೇವತೆಗಳ 1200 ವರ್ಷಗಳಿಗೆ ಸಮ ಅಂತಂದ್ಬಿಟ್ಟು ಹೇಳಿದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೇಲೆ ಹೇಳಿದಂತೆ ದೇವತೆಗಳ ವರ್ಷಮಾನವು ಜೀವಿಗಳ 360 ವರ್ಷಗಳಿಗೆ ಸಮನಾದುದು. ಆದ್ದರಿಂದ ಸತ್ಯಯುಗದ ಕಾಲ ನೋಡಿ, ಇಲ್ಲಿ ದೇವತೆಗಳ 1 ವರ್ಷ ಅಂತಂದರೆ ಮನುಷ್ಯರ 360 ವರ್ಷಗಳಿಗೆ ಸಮಾನ. ಈಗ ಸತ್ಯಯುಗದ ಕಾಲ 4800 ಅಂತಂದರೆ ಇಂಟು 360 ಮಾಡಿಕೊಂಡ್ರೆ 17,28,000 ವರ್ಷಗಳು ಅಂತ ಬರುತ್ತೆ. ಅಂದರೆ ಸತ್ಯಯುಗ ನಮ್ಮ ಒಂದು ಕಾಲಮಾನದ ಪ್ರಕಾರ ನಾವು ತಿಳ್ಕೊಳಕ್ಕೆ ಹೋದಾಗ 17,28,000 ವರ್ಷಗಳಿರುತ್ತೆ. ತ್ರೇತಾಯುಗದ ಕಾಲ 3600 ಇಂಟು 360 ಅಂದರೆ 12,96,000 ವರ್ಷಗಳು. ಇನ್ನು ದ್ವಾಪರ ಯುಗದ ಕಾಲ ಎಷ್ಟು ಅಂತಂದರೆ 2400 ಇಂಟು 360 ಅಂದರೆ 8,64,000 ವರ್ಷಗಳು. ಕೊನೆಯದಾಗಿ ಕಲಿಗಾಲ ಎಷ್ಟಿದೆ ಅಂತಂದರೆ 1200 ಇಂಟು 360 ಅಥವಾ 4,032,000 ವರ್ಷಗಳು. ಈಗ ನೋಡಿ, ಕಲಿಯುಗದ ಆಯಸ್ ಎಷ್ಟಿದೆ, 4,32,000 ವರ್ಷ ಇದೆ. ಅದರಲ್ಲಿ ಕಲಿಗಾಲ ಇನ್ನೂ ಬೇಕಾದಷ್ಟು ವರ್ಷಗಳಿದೆ ಆಯಿತಾ. ಈಗ ಶುರುವಾಗಿ ಸ್ವಲ್ಪವೇ ಕಾಲ ಆಗಿರುವಂಥದ್ದು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಯುಗಕ್ಕೆ ಮುಂಚೆ ಮತ್ತು ನಂತರ ಈ ಒಂದು ಸಂಧಿಕಾಲ ಇದೆಯಲ್ಲ, ಇದು ಕೆಲವು 100 ವರ್ಷಗಳಾಗಿದ್ದು ಅದನ್ನು ಯುಗ ಸಂಧ್ಯಗಳು ಅಂತ ಹೇಳ್ತಾರೆ. ಅಂದರೆ 2 ಯುಗಗಳ ಕೊಂಡಿ ಅಂತಂದ್ಬಿಟ್ಟು ತತ್ವ ಖಗೋಳ ಶಾಸ್ತ್ರಜ್ಞರು ಹೇಳಿದ್ದಾರೆ. ಈ ಒಂದು ಸಮಯದಲ್ಲಿ ಅಂದರೆ 2 ಯುಗಗಳ ಸಂಧಿಕಾಲ ಇರುತ್ತಲ್ಲ, ಯಾವಾಗಲೂ ಅಷ್ಟೇ ಆ ಸಂಧಿಕಾಲ ಅನ್ನೋದು ಇರುತ್ತಲ್ಲ, ಅದು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಒಂದು ಒಳ್ಳೆ ಕಾಲ. ಅದಕ್ಕೋಸ್ಕರನೇ ಆ ಕಾಲಾವಧಿಗಳಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ತಾರೆ. ಈಗ ಅದಕ್ಕೇನೆ ನಮಗೆ ಬೆಳಗಿನ ಜಾವ ಅಂತ ಹೇಳ್ತೀವಿ. ಅಂದರೆ 2 ಕಾಲ ಸಂಧಿ ಆಗೋದಿರುತ್ತಲ್ಲ, ರಾತ್ರಿ ಮತ್ತು ಹಗಲು, ಆಗ ಮತ್ತು ಸಂಧ್ಯಾಕಾಲ 2 ಟೈಮಲ್ಲೂ ಕೂಡ ಓದೋದು, ಧ್ಯಾನ ಮಾಡೋದು ಅಥವಾ ಆಧ್ಯಾತ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡೋದು, ಈ ರೀತಿ ಚರ್ಚೆಗಳು, ಸತ್ಸಂಗಗಳು ಇಂಥದ್ದೆಲ್ಲ ಮಾಡೋದಕ್ಕೆ, ಅಂದರೆ ಆಧ್ಯಾತ್ಮಿಕದ ಏನೇ ಆಗಿರಬಹುದು, ಅದು ಬ್ರಹ್ಮ ಮುಹೂರ್ತ ಅಂದರೆ ಏನೋ ರಾತ್ರಿ ಮತ್ತು ಹಗಲು ಕೂಡುವಂಥ ಒಂದು ಸಮಯ ಇರುತ್ತೆ. ಮತ್ತು ಸಾಯಂಕಾಲ ದೀಪ ಹಚ್ಚೋ ಸಮಯ ಅಂತ ಹೇಳ್ತೀವಲ್ವ, ಆಗಲೂ ಕೂಡ ಬೆಳಗ್ಗೆ ಮತ್ತು ರಾತ್ರಿ ಸಂಧಿ ಆಗುವಂಥ ಸಮಯ ಅಲ್ವಾ. ಅಂಥ ಸಮಯದಲ್ಲಿ ನಾವು ಆಧ್ಯಾತ್ಮಿಕ ಕೆಲಸಗಳನ್ನು, ಚಟುವಟಿಕೆಗಳನ್ನು ಆದಷ್ಟು ಮಾಡಿದ್ರೆ ಒಳ್ಳೆಯದು. ಆ ಸಮಯದಲ್ಲಿ ಅಂಥ ಕೆಲಸಗಳನ್ನು ತುಂಬ ಮಾಡಬೇಕು. ಅದಕ್ಕೆ ಸಾಯಂಕಾಲ ದೀಪ ಹಚ್ಚೋದು, ಬೆಳಗ್ಗೆನೆ ಎದ್ದು ತುಳಸಿ ಆರತಿ ಮಾಡೋದು, ಇದೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ ಆ ಸಮಯದಲ್ಲಿ ಮಾಡೋದು ಒಳ್ಳೆಯದು. ಅದಕ್ಕೋಸ್ಕರನೇ ನಾವು ಆ ಸಮಯದಲ್ಲೇ ಭಗವಂತನ ವಿಚಾರಗಳು ಅಥವಾ ಭಗವಂತನಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡೋದು. ಈಗ ಕೆಲವು ಮಟ್ಟಿಗೆ ಯುಗಗಳ ಕಾಲಾವಧಿ ಎಷ್ಟಿದೆ ಏನು ಅನ್ನೋದು ನಮಗೆ ಗೊತ್ತಾಯ್ತಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.